ನಮಸ್ಕಾರ ಗೆಳೆಯರೆ. ಇವತ್ತು ನಾನು ನಮ್ಮ ಫ್ರೆಂಡ್ ಸೇರಿ ದಾಂಡೇಲಿ ಹೋಗ್ತಾ ಇದ್ದೀವಿ. ದಾಂಡೇಲಿ ಗೊತ್ತಲ್ಲ ನಿಮಗೆ, ಇದು ತುಂಬ ಫೇಮಸ್ ಪಾಪ್ಯುಲರ್ ಡೆಸ್ಟಿನೇಷನ್. ಅದು ಉತ್ತರ ಕನ್ನಡದಲ್ಲಿ ಅದೊಂದೇ ಪಾಪ್ಯುಲರ್ ಡೆಸ್ಟಿನೇಷನು. ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲೊಂದು ರಿಸಾರ್ಟ್ ಹೋಗ್ತಾ ಇದ್ದೀವಿ, ಅಲ್ಲಿ ಉಳ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದೀವಿ. ನಿಮಗೂ ನಾನು ತೋರಿಸ್ತೀನಿ ರಿಸಾರ್ಟ್ ಬಗ್ಗೆ. ಬರೀ ಚಿಕ್ಕಮಗಳೂರು ಆಮೇಲೆ ಮತ್ತು ಯಾವುದೇ ಮಡಿಕೇರಿ ಇವೆರಡೇ ಫೇಮಸ್ ಇತ್ತು ನಮ್ಮ ಸೌತ್ ಕನ್ನಡದಲ್ಲಿ. ಇವತ್ತು ನಿಮಗೆ ದಾಂಡೇಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಎಲ್ಲ ಫಾರೆಸ್ಟ್ ಇದೆ, ಟೀ ಕುಡ್ ಫೇಮಸ್ ಇದೆ, ತುಂಬ ರಿಸಾರ್ಟ್ಸು, ಆಮೇಲೆ ವಾಟರ್ ಸ್ಪೋರ್ಟ್ಸ್ ಇದೆ, ರಿವರ್ ರಾಫ್ಟಿಂಗ್ ಇದೆ, ಎಲ್ಲ ಇದೆ. ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ. ನವೀನ ಬರ್ರಿ, ಏನು ಅಲ್ಲೇ ನಿಂತಿರಲ್ಲ, ಹೋಗ ನೀವು ಬರ್ರಿ ಬರ್ರಿ. ಇವರು ನಮ್ಮ ಸಾಹೇಬರು ನವೀನ್ ಕುಲಕರ್ಣಿ ಅಂತ ಹೇಳಿ. ಇವರು ಫೋಟೋಗ್ರಾಫರು, ವಿಡಿಯೋಗ್ರಾಫರು, ತುಂಬ ಟ್ಯಾಲೆಂಟೆಡ್ ಅದಾರ ರೀ. ಇವ್ರನ್ನ ಕರ್ಕೊಂಡು ಹೋಗ್ತೇವೆ. ಇವತ್ತು ಪಾಪ ಬೆಂಗಳೂರಿಂದ ಬಂದು ನಮಗೆಲ್ಲ ಕರ್ಕೊಂಡು ಹೋಗಿ ಭಾಳ ಎಂಜಾಯ್ ಮಾಡಿಸ್ಲಿಕ್ಕತ್ತಾರ. ನಾವು ಇಲ್ಲೇ ಇದ್ಕೊಂಡು ಎಷ್ಟೋ ಇವನ್ನೆಲ್ಲ ಪ್ಲೇಸಸ್ಗಳನ್ನು ನಾವು ನೋಡಿಲ್ಲ. ಇವತ್ತು ಇವ್ರ ಜೊತೆ ಹೋಗಿ ಇವ್ರದ್ದು ಹೆಂಗೆ ವ್ಯೂಸ್ ಅವ, ನೋಡುವಂಥ ವ್ಯೂಸ್ ಹೆಂಗವ, ಸ್ಟೈಲ್ ಹೆಂಗದ, ಅವನ್ನೆಲ್ಲ ನೋಡಿ ಬರ್ತೇವೆ ನಾವು. ಅದ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನಿಮಗೂ ತೋರಿಸ್ತೀವಿ, ನಿಮಗೂ ಮಜಾ ಮಾಡಿಸ್ತೀವಿ. ಇಷ್ಟು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು. ಬರ್ರಿ, ನಾವೆಲ್ಲ ತೋರಿಸಿದ ಮೇಲೆ ನೋಡ್ರಿ, ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಅನಿಸ್ತು ಕಾಮೆಂಟ್ ಮುಖಾಂತರ ನೋಡಿ. ಮೊಬೈಲ್ದಾಗ ನೋಡ್ರಿ, ನಾವು ನಿಮಗೆಲ್ಲ ತೋರಿಸಿದ್ವಿ. ಆ್ಯಕ್ಚುಲಿ ದಾಂಡೇಲಿ ರಿವರ್ ರಾಫ್ಟಿಂಗ್ ಅಂತ ಹೇಳ್ತಾರೆ. ಬಟ್ ಈ ರಿವರ್ ರಾಫ್ಟಿಂಗ್ ಇರೋದು ದಾಂಡೇಲಿಯಿಂದ ಮುಂದೆ ಒಂದು ಗಣೇಶ್ ಗುಡಿ ಅನ್ನೋ ಚಿಕ್ಕ ಒಂದು ಸಿಟಿ ಇದೆ, ಅಂದರೆ ಒಂದು ಚಿಕ್ಕ ಒಂದು ಊರಿದೆ. ಆ ಊರಲ್ಲಿ ಇದೆಲ್ಲ ನಿಮ್ಮದು ರಿಸಾರ್ಟ್ ಆಯಿತು, ಈ ವಾಟರ್ ಸ್ಪೋರ್ಟ್ಸ್ ಆಯಿತು, ಎಲ್ಲ ಅಲ್ಲೇ ಇರೋದು. ನಿಮ್ಮ ದಾರಿ ಮಧ್ಯೆ ನೋಡಿ ಈ ಥರ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಕೆರೆಗಳಾಗಲಿ, ಎಲ್ಲ ಸುಂದರವಾದ ಒಂದು ಪರಿಸರ ಪ್ರೇಕ್ಷಣೀಯ ಸ್ಥಳಗಳು ಸಿಗ್ತವೆ ನಿಮಗೆ, ಅದೆಲ್ಲ ಎಂಜಾಯ್ ಮಾಡ್ಬೋದು. ಆಮೇಲೆ ಇದು ಗಣೇಶ್ ಗುಡಿ ಬಂದುಬಿಟ್ಟು ಧಾರವಾಡದಿಂದ ಸುಮಾರು 70-71 ಕಿಲೋಮೀಟರ್ ಇದೆ. ನೀವು ನಿಮ್ಮ ಸ್ವಂತ ಕಾರಿಂದ ಬ್ಯಾಂಗ್ಳೂರಿಂದ ಧಾರವಾಡ ಬಂದು ಧಾರವಾಡದಿಂದ ಹೋಗ್ಬೋದು. ರೋಡ್ ತುಂಬ ಚೆನ್ನಾಗಿದೆ, 6 ಲೇನ್ ಎಲ್ಲ ಇದೆ ನಿಮಗೆ. ಅಂದರೆ ಬ್ಯಾಂಗ್ಳೂರಿಂದ ಧಾರವಾಡ, ಇಲ್ಲಾಂದರೆ ಹುಬ್ಳಿಗೆ ನಿಮಗೆ ಏರ್ಪೋರ್ಟ್ ಇದೆ. ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಬಂದು ಕೂಡ ನೀವು ಇಲ್ಲಿ ಬರ್ಬೋದು. ಆಮೇಲೆ ಇದು ನೋಡಿ, ಒಂದು ಸಣ್ಣ ಬ್ರಿಡ್ಜ್ ಇದೆ. ಇದು ಕಾಳಿ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಸೂಪರ್ ಡ್ಯಾಮ್ ಇದೆ. ಆಮೇಲೆ ಇದೇ ನದಿಯಲ್ಲಿ ನಾವೆಲ್ಲ ರಾಫ್ಟಿಂಗ್ ಎಲ್ಲ ಮಾಡೋದು. ಸೊ ಇಲ್ಲಿ ನಿಮ್ಮ ಬನ್ನಿ, ಮುಂದೆ ಒಂದು ಜೇನು ಹುಳ ನೋಡಿ ಇಲ್ಲಿ ಹಾರಾಡ್ತಾ ಇದೆ, ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೊಂದು ಹಾರಾಡ್ತಾ ಇದೆ. ಸೊ ಅದಕ್ಕೆ ಅಲ್ಲಿ ನಾನು ಹಿಂದೆ ಬಂದುಬಿಟ್ಟೆ. ಇದು ಬಂತು ನೋಡಿ ನಮ್ಮ ರಿಸಾರ್ಟ್. ಇದು ಹೋಮ್ ಸ್ಟೇ, ನೇಚರ್ ಹೋಮ್ ಸ್ಟೇ ಅಂತ. ಇಲ್ಲಿ ಹೋಮ್ ಸ್ಟೇಲಿ ಏನು ಮಾಡಿದ್ದಾರೆ ಅಂದರೆ, ಅದು ನ್ಯಾಚುರಲ್ ಆಗಿರೋ ಅರಣ್ಯವನ್ನು ಅಥವಾ ಆ ಮರಗಳನ್ನು ಹಾಗೆ ಉಳಿಸ್ಕೊಂಡು ಅದರಲ್ಲೇ ಆದಷ್ಟು ನ್ಯಾಚುರಲ್ ಆಗಿ ಇರೋ ಥರನೇ ಟ್ರೈ ಮಾಡಿ ಇದನ್ನು ಮಾಡಿದ್ದಾರೆ. ಸೊ ಒಳಗಡೆ ಹೋದ ತಕ್ಷಣ ನಿಮಗೆ ಒಂಥರ ಕಾಮ್ ವಾತಾವರಣ, ಪೀಸ್ಫುಲ್ ವಾತಾವರಣ ಬರುತ್ತೆ. ಆಮೇಲೆ ಹಕ್ಕಿ ಚಿಲಿಪಿಲಿ ಗುಟ್ಟೋದು, ಸೊ ಇದೆಲ್ಲ ಕೇಳಿಸುತ್ತೆ. ಆಮೇಲೆ ಎತ್ತರವಾದ ಮರಗಳು, ಆ ಮರಗಳಿಂದ ಈ ಸೂರ್ಯನ ಕಿರಣ ಹಾದು ಕಡಿಮೆ ಬೆಳಕು ಬರ್ತಾ ಇರುತ್ತೆ. ಸೊ ಒಳಗೆ ತಣ್ಣಗಿತ್ತು. ಸೊ ಇದು ನಮಗೆ ಸ್ಪೆಷಲ್ ಕಾಟೇಜ್ ಕೊಟ್ಟಿದ್ರು, ವುಡನ್ ಕಾಟೇಜ್ ಅಂಥೇಳಿ. ಇದಕ್ಕೆ ನಾವು 2500 ರೂಪಾಯಿ ಪೇ ಮಾಡಿದ್ವಿ. ಇದು ಒಳಗೆ ನಿಮಗೆ 2 ಕಾಟ್ ಕೊಟ್ಟಿದ್ದಾರೆ, ಒಂದು ಡಬಲ್ ಕಾಟ್, ಒಂದು ಸಿಂಗಲ್ ಕಾಟ್, ಆಮೇಲೆ ಒಂದು ಸೋಫಾ ಇದೆ, ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ಪ್ರಶಸ್ತವಾಗಿದೆ ಒಳಗಡೆ ಎಲ್ಲ. ಸೊ ಕಾಟೇಜಲ್ಲಿ ನಾವು ಫ್ರೆಶಪ್ ಆಗಿ ನಮ್ಮ ಲಗೇಜ್ ಇಟ್ಬಿಟ್ಟು ನಾವು ರಾಫ್ಟಿಂಗ್ ಮಾಡಲಿಕ್ಕೆ ನದಿ ಹತ್ರ ಹೋಗ್ತಾ ಇದ್ವಿ. ನದಿ ತುಂಬ ಹತ್ತಿರ ಇದೆ ಕಾಟೇಜ್ಗೆ, ವಾಕೇಬಲ್ ಡಿಸ್ಟೆನ್ಸ್ ಮಾಡ್ಬೋದು. ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ನೂ ಇದೆ ಅಷ್ಟೇ. ಸೊ ನಡ್ಕೊಂಡೇ ಹೋಗ್ಬೋದು ಅಲ್ಲಿ. ಸೊ ಇದು ನೋಡಿ, ಈಗ ನಾವು ನದಿ ಹತ್ತಿರ ಬಂದುಬಿಟ್ವಿ. ಎಲ್ಲ ಆ್ಯಕ್ಟಿವಿಟಿ ಕಾಣ್ತಾ ಇದೆ ನಿಮಗೆ. ಎಲ್ಲ ರಾಫ್ಟಿಂಗ್ ಬೋಟ್ ಆಯಿತು, ಆಮೇಲೆ ಅದು ಲೈಫ್ ಸೇವಿಂಗ್ ಜಾಕೆಟ್ ಆಯಿತು. ನೋಡಿ, ಎಲ್ಲ ಆ್ಯಕ್ಟಿವಿಟಿ ಕಾಣ್ತಾ ಇದೆ. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಸೊ ಎಲ್ಲ ಚಟುವಟಿಕೆ ನಡೀತಾ ಇದೆ. ಸೊ ನಾವು ಇಲ್ಲಿ ಎಂಟ್ರಾದ ತಕ್ಷಣ ನನಗೊಂದು ಲೈಫ್ ಸೇವಿಂಗ್ ಜಾಕೆಟ್ ಹಾಕಿದರು. ಅದು ಮಾತ್ರ ಕಂಪಲ್ಸರಿ, ಎಲ್ರಿಗೂ ಹಾಕ್ತಾರೆ ಇಲ್ಲಿ. ಅದಿಲ್ಲದೆ ನದಿಯಲ್ಲಿ ಬಿಡೋದೇ ಇಲ್ಲ ನಿಮಗೆ. ಇದೇ ನಮ್ಮ ರಾಫ್ಟಿಂಗ್ ಬೋಟ್. ನಮ್ಮ ಜೊತೆ ಕೆಲವು MBA ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು ನಿಮ್ಮ ಜೊತೆ. ನೀವು ಬರ್ತೀರಿ ನಮ್ಮ ಥ್ರಿಲ್ಲಿಂಗ್ ರಾಫ್ಟಿಂಗ್ ಜರ್ನಿ ಇಲ್ಲಿಂದ ಶುರು ಆಯಿತು. ಸೊ ನಾವು ಬೋಟ್ ತಳ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಕ್ಯಾಪ್ಟನ್ ಎಲ್ಲ ನಮಗೆ ಇದನ್ನು ಕೊಡ್ತಾನೆ, ಇನ್ಸ್ಟ್ರಕ್ಷನ್. ಯಾವ ಥರ ಹುಟ್ಟಾಕಿದ್ರೆ ಮುಂದೆ ಹೋಗುತ್ತೆ, ಯಾವ ಥರ ಹುಟ್ಟಾಕಿದ್ರೆ ಹಿಂದೆ ಹೋಗುತ್ತೆ ದೋಣಿ, ಯಾವ ಕಡೆ ಹೊಳಿಸ್ಬೇಕು, ಲೆಫ್ಟ್ ಹೇಗೆ ಹೊಳಿಸ್ಬೇಕು, ರೈಟ್ ಹೇಗೆ ಹೊಳಿಸ್ಬೇಕು ಅಂತ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಜೊತೆ ಇವರೆಲ್ಲ ಫೈನಲ್ ಇಯರ್ MBA, ಅಂದರೆ ಬೆಳಗಾಮಲ್ಲಿ ಕಲ್ತಿರೋ MBA ಸ್ಟೂಡೆಂಟ್ಸ್. ಇವರು ಫೈನಲ್ ಮುಗಿಸ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಬಂದಿದ್ದರು. ಸೊ ಇವ್ರ ಜೊತೆ ನಾವು ಜರ್ನಿ ಶುರು ಆಯಿತು.
ಇದೇ ನೋಡಿ ಮುಂದೆ ಬರ್ತಾ ಇಲ್ಲ ರ್ಯಾಫ್ಟಿಂಗ್ ಇದೇ ವೆರಿ ಇಂಪಾರ್ಟೆಂಟ್, ಆಮೇಲೆ ಥ್ರಿಲ್ಲಿಂಗ್. ಈ ಪಾಯಿಂಟಿಂದ ತುಂಬ ದಾಂಡೇಲಿ ರಿವರ್ ರ್ಯಾಫ್ಟಿಂಗ್ ತುಂಬಾ ಫೇಮಸ್ ಆಗಿರೋದು. ಇದೇ ತುಂಬ ಫೇಮಸ್, ನೋಡಿ ಹೇಗಿದೆ. ಇಲ್ಲಿಂದ ಮತ್ತೆ ಮಾಡ್ತಾರೆ, ದೋಣಿಯಿಂದ ಎತ್ಕೊಂಡು ಅದು ಕಟ್ಟಿಗೆ ಬ್ರಿಡ್ಜ್ ಇದೆಯಲ್ಲ ಅದ್ರ ಮೇಲೆ ಎಳ್ಕೊಂಡು ಮತ್ತೆ ಮೇಲೆ ಹೋಗಿ ನಮ್ಮ ಮೊದಲನೇ ಡೆಸ್ಟಿನೇಷನ್ ನಾವು ತಲುಪ್ತೀವಿ. ಈಗ ನೆಕ್ಸ್ಟ್ ನಂದು ವಾಟರ್ ಅಡ್ವೆಂಚರ್ ಅಂದರೆ ಜಿಪ್ ಲೈನರ್. ಸೊ ಅದಕ್ಕೋಸ್ಕರ ಈ ಎತ್ತರವಾದ ಏಣಿಯನ್ನು ಏರಿ ಮೇಲೊಂದು ಮರದ ಮೇಲೆ ಬಂದಿದ್ದೀನಿ. ಸೊ ಅಲ್ಲಿಂದ ಒಂದು ಹಗ್ಗವನ್ನು ಕಟ್ತಾರೆ, ಅಲ್ಲಿಂದ ಜಾರ್ಕೊಂಡು ನದಿ ಮಧ್ಯಕ್ಕೆ ಹೋಗಬೇಕು. ಇಲ್ಲಿ ನೋಡಿ, ಇದು ತಂದೆ ಮತ್ತು ಮಗಳು ಅವರಿಬ್ಬರನ್ನೂ ಆ ಥರ ನೇತಾರಿಸ್ಕೊಂಡು ಕಳಿಸ್ತಾ ಇದ್ದಾರೆ. ಸೊ ಅಲ್ಲಿ ಹೋದ ತಕ್ಷಣ ಅಲ್ಲಿ ಎಂಡ್ ಪಾಯಿಂಟ್ ರೀಚ್ ಆದ ತಕ್ಷಣ ಅಲ್ಲೊಂದು ಬೋಟ್ ಬರುತ್ತೆ ಅವ್ರನ್ನ ಪಿಕಪ್ ಮಾಡಲಿಕ್ಕೆ. ಸೊ ಇನ್ನೊಂದು ಡೈರೆಕ್ಷನ್ ತೋರಿಸ್ತಾ ಇದೆ ನೋಡಿ ಅದನ್ನು. ಸೊ ನೋಡಿ ಅಲ್ಲಿ ಬೋಟ್ ಇದೆ. ಈಗ ನನ್ನ ಸರ್ದಿ. ಸೊ ನಾನು ಹೋಗ್ತಾ ಇದ್ದೀನಿ ನೋಡಿ. ಮತ್ತೆ ನದಿ ತೀರಕ್ಕೆ ಹೋದ ತಕ್ಷಣ ಬೋಟ್ ಬಂದು ಪಿಕಪ್ ಮಾಡ್ಕೊಳ್ತೇನೆ. Three, two, one, start. ಮತ್ತೆ ಹಿಂಗೆಲ್ಲ ಬರ್ಬೇಕಪ್ಪ. ಬರ್ರಿ. ಏನೋ ಬರ್ರಿ. ನೀರಲ್ಲಿ ಜಿಗದ ರಭಸಕ್ಕೆ ನೀರು ಮೂರಿಂದ ಪಾಸ್ ಆಗಿ ಗಂಟಲು ಯೂಟರ್ನ್ ತೊಗೊಂಡು ಆಮೇಲೆ ಬಾಯಲ್ಲಿ ಹೋಯ್ತದು. ಹೆಂಗಿತ್ತ ಎಕ್ಸ್ಪೀರಿಯನ್ಸ್? ವಾಟರ್ ಸ್ಪೋರ್ಟ್ಸ್ ಮಜಾ ತೊಗೊಂಡಾಯ್ತು. ಈಗ ಊಟದ ಸಮಯ. ನೋಡಿ ಊಟ ರೆಸಾರ್ಟಲ್ಲಿ ಏನೇನೋ ಮಾಡಿಟ್ಟಿದ್ದಾರೆ. ಘಮ ಘಮ ಅಂತಿದೆ, ಹೊಟ್ಟೆ ಹಸಿತಾ ಇದೆ ಬೇರೆ. ಶುರುವಾದ ಮಳೆ ಮತ್ತೆ ನಿಂದಿರಲೇ ಇಲ್ಲ. ರೆಸಾರ್ಟ್ನವ್ರು ನಮಗೆ ರಾತ್ರಿ ಊಟ ರೂಮ್ಗೆ ತಂದುಕೊಟ್ರು. ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ದೂರದಲ್ಲೆಲ್ಲೋ ಒಂದು ಕಾಡು ಪ್ರಾಣಿ ಕೂಗಿದ ಶಬ್ದ ಬಂತು ನನಗೆ. ಸುಮಾರು 3-4 ಸರಿ ಕೂಗ್ತದು. ಸೊ ಅದಕ್ಕೆ ನಾನು ಕಿಟಕಿ ಓಪನ್ ಮಾಡಿ ಮೊಬೈಲ್ ತೊಗೊಂಡು ಆ ಧ್ವನಿ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅದೆಲ್ಲೋ ದೂರದಲ್ಲಿ ಸೌಂಡ್ ಇರೋದ್ರಿಂದ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ.
ಬೆಳಗ್ಗಿನ ವಾತಾವರಣ ಅಂದರೆ ಆ್ಯಂಬಿಯನ್ಸ್ ತುಂಬ ಸೂಪರಾಗಿತ್ತು. ಒಳ್ಳೆ ಪಕ್ಷಿ ಎಲ್ಲ ಸೌಂಡ್ ಕೇಳಿಸ್ತಾ ಇತ್ತು. ಸೊ ನಾವು ಇಬ್ಬರು ಕ್ಯಾಮ್ರಾ ಹಾಕ್ಕೊಂಡು ಹಾಗೆ ಒಂದು ವಾಕಿಂಗ್ ಹೋಗೋಣ ಅಂತ ಹೊರಟ್ವಿ. ವೆದರ್ ಮಾತ್ರ ಸೂಪರ್ ಆಯಿತು. ಎಲ್ಲ ಮಳೆ ನಿಂತ್ಕೊಂಡು ಒಂಥರ ತಣ್ಣಗೆಲ್ಲ ಮಿಸ್ಟೆಲ್ಲ ಇತ್ತು. ಆಮೇಲೆ ಎಷ್ಟೊಂದು ಬರ್ಡ್ಸ್ ಎಲ್ಲ ಕಣ್ಣಿಗೆ ಬಿತ್ತು ನಮಗೆ. ಈ ದಾಂಡೇಲಿ ಕಡೆ ಹಾರ್ನ್ಬಿಲ್ ಅನ್ನೋ ಪಕ್ಷಿ ತುಂಬ ಕಂಡು ಬರುತ್ತೆ. ಅದು ಎಸ್ಪೆಷಲಿ ಈ ದಾಂಡೇಲಿ ಹತ್ರ ಮಾತ್ರ ಅದು ಕಾಣುತ್ತೆ. ನೋಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಪಕ್ಕದಲ್ಲಿ ಒಂದು ಹೋಟೆಲ್ ಸಿಕ್ತು. ಹಂಗೆ ವೆದರ್ ಎಂಜಾಯ್ ಮಾಡ್ತಾ ಟೀ ಕುಡಿದ್ವಿ. ಸಖತ್ತಾಗಿ ಮಜಾ ಬಂತು. ತುಂಬ ಮಜಾ ಬರುತ್ತೆ ರೀ ಬೆಳಿಗ್ಗೆ ಟೀ ಕುಡಿಯೋದು. ಆ ಎನ್ವೈರ್ಮೆಂಟಲ್ಲಿ ತುಂಬ ಮಜಾ ಬರುತ್ತೆ. ರಸ್ತೆ ಪಕ್ಕದಲ್ಲಿ ಕನಕ ತುಂಬಿದ ಸೂಟ್ ಕೇಸ್ ಬಿದ್ದಿದೆ ಅಂದ್ಕೊಂಡೆ. ನೋಡಿದರೆ ಖಾಲಿ ಇತ್ತು. ನಮ್ಮಂಥವರೆಲ್ಲ ಅದೃಷ್ಟ ಎಲ್ಲ ಬಿಡಿಯೋದು. ಅದೆಲ್ಲ ಬೇರೆ ಥರದ ಜನಗಳಿಗೆ ಮಾತ್ರ ಸಿಗುತ್ತೆ. ನಮ್ಮ ಹೋಮ್ ಸ್ಟೇಗೆ ಬರ್ತಿದ್ದಂಗೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಎಲ್ಲ ಬ್ರೆಡ್ಡು, ಜಾಮು, ಆಲೂ ಪರೋಟ, ಅವಲಕ್ಕಿ. ಸೊ ಸುಮಾರು ವೆರೈಟಿ ಇತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಬ್ರೇಕ್ಫಾಸ್ಟೊಂದಿಗೆ. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ನಿಮಗೆ ಈ ನೇಚರ್ ಹೋಮ್ ಸ್ಟೇದ್ದು ನಿಮಗೆ ಹೋಮ್ ಟೂರ್ ಮಾಡಿಸ್ಕೊಡ್ತೀನಿ. ಅಂದರೆ ಇದ್ರದ್ದು ರೂಮ್ ಯಾವ ಥರ ಇದೆ, ಟ್ಯಾರಿಫ್ ಹೇಗಿದೆ, ಆ್ಯಂಬಿಯನ್ಸ್ ಹೇಗಿದೆ, ಸರೌಂಡಿಂಗ್ ಹೇಗಿದೆ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ. ನೋಡಿ, ಆ್ಯಕ್ಚುಲಿ ಇದು ನೇಚರ್ನ ಯಾವುದೇ ರೀತಿಯಾಗಿ ಹಾನಿ ಮಾಡೋ ಹಾಗೆ ನೇಚರ್ಲೇ ಇದನ್ನು ಕಟ್ಟಿದ್ದಾರೆ. ನಿಮಗೆ ಡಿಫ್ರೆಂಟ್ ಟೆಂಟ್ ಆಪ್ಷನ್ಸ್ ಇದೆ ಇದರಲ್ಲಿ. ನಿಮಗೆ 1500 ಹಿಡಿದು 2500ವರೆಗೂ ನಿಮಗೆ ಬೆಲೆ ಇದೆ ಇಲ್ಲಿ. ಸೊ ಅದರಲ್ಲಿ ಎಲ್ಲ ಇದೊಂದು ಪ್ಯಾಕೇಜ್. ಅಂದರೆ ಅದರಲ್ಲಿ ವಾಟರ್ ಸ್ಪೋರ್ಟ್ಸ್ ಆಯಿತು, ನಿಮಗೆ ಮಧ್ಯಾಹ್ನ ಊಟ, ಡಿನ್ನರ್ ಆಯಿತು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಅದರಲ್ಲಿ ಇನ್ಕ್ಲೂಡೆಡ್. ಎಕ್ಸ್ಟ್ರಾ ಚಾರ್ಜ್ ಏನು ಕೊಡಬೇಕಾಗಿಲ್ಲ ನೀವು. ನಿಮಗೆ ಕಮಾಂಡು ಟೆಂಟ್ ಇದೆ. ನೋಡಿ, ಇದ್ರೊಳಗೆ ಬೇಕು ನೀವು ಗ್ರೂಪಲ್ಲಿ ಬಂದುಬಿಟ್ಟು ಸ್ಟೇ ಮಾಡ್ಬೋದು. 4 ಜನ ಅಥವಾ 5-6 ಜನ ಸೇರಿಕೊಂಡ್ರೆ ಇನ್ನೂ ಮಜಾ ಬರುತ್ತೆ ನಿಮಗೆ. ಇದಕ್ಕೆ ನೋಡಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಆಮೇಲೆ ಶವರ್ ಇದೆ, ಟಾಯ್ಲೆಟ್ ಕೂಡ ಇದೆ. ಈ ಹೋಮ್ ಸ್ಟೇ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ. ಆಮೇಲೆ ಇದರ ಹೆಸರು ನೇಚರ್ ಹೋಮ್ ಸ್ಟೇ ಥರನೇ ನೇಚರ್ ಹತ್ತಿರವಾಗಿದೆ. ನೀವು ನೇಚರ್ನ ಎಂಜಾಯ್ ಮಾಡ್ಬೋದು. ತುಂಬ ಆ್ಯಂಬಿಯನ್ಸ್ ಇದೆ. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾರೆ, ಹುಡುಗರು ಟೆಂಟಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ನೀವು ನೇಚರ್ನ ಎಂಜಾಯ್ ಮಾಡೋಕ್ಕಂದ್ರೆ ಈ ನೇಚರ್ ಹೋಮ್ ಸ್ಟೇ ಟೆಂಟಲ್ಲಿ ಇಟ್ಕೊಂಡು ಎಂಜಾಯ್ ಮಾಡಬೇಕು. ಅದು ಗ್ರೂಪಲ್ಲಿ ಬಂದಕ್ಕೂ ನಿಮಗೆ ತುಂಬಾ ಮಜಾ ಕೊಡುತ್ತೆ. ಆಮೇಲೆ ಈ ಟೆಂಟ್ ಆಯಿತು, ಕಾಟೇಜ್, ಅದಕ್ಕೆ ಬೇರೆ ಪ್ರೈಸಸ್ ಇಟ್ಟಿದ್ದಾರೆ ಅವರು. ಸೊ ಆಲ್ರೆಡಿ ಹೇಳಿದಂತೆ ಅದು ಅದರಲ್ಲೇ ನಿಮಗೆ ಎಲ್ಲ ಇದೊಂದು ಪ್ಯಾಕೇಜ್ ಎಲ್ಲ ಇನ್ಕ್ಲೂಡೆಡ್ ಇದೆ. ಆಮೇಲೆ ಮೇಲಾಗಿ ಇಲ್ಲಿ ಸ್ಟಾಫ್ ಆಯಿತು, ಎಲ್ಲ ತುಂಬ ಕೂಲಾಗಿದ್ದಾರೆ. ಸೊ ಇಲ್ಲಿ ಕಾಣ್ತಿರೋದು ಇದು ವುಡನ್ ಕಾಟೇಜ್ ಅಂತ, ಎಸ್ಪೆಷಲಿ ಫಾರ್ ಫ್ಯಾಮಿಲಿ ಹೋಲ್ಡರ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅವರು ಬಂದುಬಿಟ್ಟು 2500 ರೂಪಾಯಿ, ಅಂದರೆ 2500 ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನೋಡಿ, ಇದು ಒಂದು ಬೇರೆ ಥರದ ಕಾಟೇಜು. ಇದಕ್ಕೆ 1900 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ನೀವು ಸುಮಾರು 4 ಜನ ಮಲ್ಕೋಬೋದು. ಕೆಳಗಂದ್ರೆ ನೆಲದ ಮೇಲೆ, ಇದಕ್ಕೇನು ಕಾಟ್ ಇಲ್ಲ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಯಿತು ಅಥವಾ ಬ್ಯಾಚುಲರ್ಸ್ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಗ್ರೂಪಲ್ಲಿ. ಇವ್ರು ಬಿಟ್ಟು ಹೋಮ್ ಸ್ಟೇ ಓನರು ವಯಸ್ಸಿನ ತುಂಬ ಚಿಕ್ಕವರಿದ್ದಾರೆ. ಸೊ ಸ್ಮಾರ್ಟ್ ರವಿ ಯೂಟ್ಯೂಬ್ ಚಾನಲ್ ವತಿಯಿಂದ, ಅಂದರೆ ಅವ್ರ ಸಬ್ಸ್ಕ್ರೈಬರ್ಗೆ ಏನಾದರೂ ಕನ್ಸೆಷನ್ ಕೊಡ್ತಾರೆ ಅಂತ ಇವ್ರ ಜೊತೆ ಸ್ವಲ್ಪ ಮಾತು ಕೇಳ್ತೀನಿ. ನೋಡೋಣ, ರಿಕ್ವೆಸ್ಟ್ ಮಾಡ್ತೀನಿ ನಿಮಗೋಸ್ಕರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸಿಗೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಮಾಡಿದ್ದಾರೆ ಓನರ್. ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ, ಬಟ್ ಅದು ಆಡಿಯೋ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಅದಕ್ಕೆ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದರಲ್ಲಿ. ಸೊ ಅದಕ್ಕೆ ನೀವು ಇದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಓನರ್ ತುಂಬ ಕೂಲ್ ಇದ್ದಾರೆ, ಅದು ಸ್ಟಾಫ್ ಮೆಂಬರ್ ಕೂಲ್ ಇದ್ದಾರೆ, ರೆಸಾರ್ಟ್ ಕೂಲ್ ಇದೆ, ನೇಚರ್ ಕೂಲ್ ಇದೆ, ಎಲ್ಲ ಕೂಲ್ ಇದೆ. ಸೊ ಇಲ್ಲಿ ಬಂದು ಎಂಜಾಯ್ ಮಾಡಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.